ಗಾಯ್ಸ್ ಈಗ ನೀವು ನೋಡ್ತಾ ಇಲ್ಲ ಈ ಥರ 4 ಬಾಗಿಲುಗಳಿವೆ. ಈಗ ಮೊದಲನೇ ಬಾಗಿಲಿಗೆ ನಾವು ಬಂದಿದ್ದೀವಿ. ಯಾವ ಥರ ಟಾರ್ಚ್ ಎತ್ಕೊಂಡು ಬರ್ತಾ ಇದ್ದಾರೆ ಅಂತ. ಗದೆಯಿಂದ ಒಗೆದಾಗ ಇಲ್ಲಿ ದೊಡ್ಡದಾದ ಬಾವಿನ ಇನ್ನು ಕೆಲವು ಜನ ಮಾಡಿರೋ ಪಾಪನೆಲ್ಲ ಕಳೆದೋಗಲಿ ಅಂತ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗ್ತಾರೆ. ಹಾಯ್ ಗಾಯ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್ ನಾನು ಹೋದ ವರ್ಷ ನಮ್ಮೂರಿಂದ ಶ್ರೀಶೈಲಂವರೆಗೂ ಪಾದಯಾತ್ರೆ ಮಾಡ್ತಾ ಬಂದಿದ್ದೆ. ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ನಮ್ಮೂರಿಂದ ವೆಂಕಟಾಪುರದವರೆಗೂ ಕಾರಲ್ಲಿ ಬಂದೆ. ಈಗ ವೆಂಕಟಾಪುರದಿಂದ ಶ್ರೀಶೈಲಂವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಗಾಯ್ಸ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಯಾಕಂತ ಹೇಳಿದ್ರೆ ಇದು ಗುಡ್ಡ ಬೆಟ್ಟ ಹತ್ಕೊಂಡು ಹೋಗೋದಿರುತ್ತೆ. ಇದು 55 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಈಗ ನಾವು ವೆಂಕಟಾಪುರದಲ್ಲಿದ್ದೀವಿ. ಗಾಯ್ಸ್ ಇಲ್ಲಿ ಟಾರ್ಚ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಗುಡ್ಡ ಹತ್ಕೊಂಡು ಹೋಗ್ಬೇಕಾದ್ರೆ ಕತ್ಲೆ ಆಗುತ್ತೆ ಅಲ್ವ, ಅದಕ್ಕೋಸ್ಕರ ಬೆಳಕಿರಲಿ ಅಂತ ಇಲ್ಲಿ ಬ್ಯಾಟ್ರಿ ತಗೋತಾ ಇದ್ದಾರೆ. ಹಾಗೆ ಇಲ್ಲಿ ಪೋಲನ್ನು ಸಹ ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಪೋರ್ಟಿಗೆ ಗುಡ್ಡ ಹತ್ತಬೇಕಾದ್ರೆ ಸಪೋರ್ಟಿಗೆ ಇರಲಿ ಅಂತ. ಗಾಯ್ಸ್ ಇಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನೀರು ತೊಗೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ಕಾಡಾಗಿರೋದ್ರಿಂದ ನೀರು ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಗಾಯ್ಸ್ ಅಲ್ಲೇನು ನೋಡ್ತಾ ಇರಲಿಲ್ಲ, ಆ ಗುಡ್ಡನೇ ಈಗ ನಾವು ಹತ್ತ ಹೋಗ್ತಾ ಇರೋದು. ಗಾಯ್ಸ್ ಈಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ 4 ಗಂಟೆ ಆಗಿದೆ. ಬನ್ನಿ ಮುಂದೆ ಹೋಗೋಣ. ಹಾಗೆ ಗಾಯ್ಸ್ ಈಗ ನೀವು ನೋಡ್ತಾ ಇರಲಿಲ್ಲ, ಈ ಕಾಡು ಒಳಗಡೆ ನಾವೀಗ ಹೋಗ್ತಾ ಇರೋದು. ಈ ಕಾಡಿನ ಹೆಸರು ನೆಲಮಲಂ ಫಾರೆಸ್ಟ್ ಅಂತ. ಈಗ ಒಳಗಡೆ ಕಾಡಿನ ಒಳಗಡೆ ಬಂದ್ವಿ. ಗಾಯ್ಸ್ ಈಗ ಹಾಗೆ ನಡೀತಾ ಈಗ 5 ಕಿಲೋಮೀಟರ್ ಕಾಡಿನ ಒಳಗಡೆ ಬಂದ್ವಿ. ನೋಡಿ ಕಾಡು ಯಾವ ಥರ ಇದೆ ಅಂತ. ಗಾಯ್ಸ್ ಇಲ್ಲಿ ಕಾಡಿನಲ್ಲಿ ಒಂದು ಹನುಮಂತನ ದೇವಸ್ಥಾನವಿದೆ. ಈ ಹನುಮಂತನ ದೇವಸ್ಥಾನ ವಿಶೇಷತೆ ಏನು ಅಂತ ಹೇಳಿದ್ರೆ, ಶ್ರೀಶೈಲಂಗೆ ಯಾರಾದರೂ ಫಸ್ಟ್ ಟೈಮ್ ಹೋಗ್ತಾರಲ್ವ, ಅವರು ಇಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಒಂದು ತೆಂಗಿನಕಾಯಿನ ಒಡೆದು ಹೋಗ್ತಾರೆ. ಇಲ್ಲಿ ನೀವು ನೋಡ್ಬೋದು ತೆಂಗಿನಕಾಯಿನ ಈ ಥರ ಮಾಡ್ತಾರೆ ಇಲ್ಲಿ. ನಾವೀಗ ತೆಂಗಿನಕಾಯಿ ಹೊಡಿಯೋದಕ್ಕೆ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದೀವಿ. 50 ರೂಪಾಯಿ ಒಂದು ತೆಂಗಿನಕಾಯಿ ಅಂತ ಗಾಯ್ಸ್. ಇಲ್ಲಿ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಇದೇ ನೋಡಿ ಗಾಯ್ಸ್ ಹನುಮಂತನ ದೇವಸ್ಥಾನ. ಈಗ ಹನುಮಂತನ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್ ಹನುಮಂತನ ದೇವಸ್ಥಾನ ತೆಂಗಿನಕಾಯಿ ಹೊಡೆದ್ವಿ. ಇಲ್ಲೊಂದು ಸ್ವಲ್ಪ ಕೂತು ರೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಈಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಾಯ್ಸ್ ಇಲ್ಲಿ ಕಾಡಿನಲ್ಲಿ ಮನೆ ಕೂಡ ಕಟ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಮನೆಯನ್ನು ಕಟ್ಟಿದ್ದಾರೆ. ಈಗ ಈ ಮಕ್ಕಳಿಗೆ ಕಲಿಯೋದಕ್ಕೆ ಶಾಲೆ ಬೇಕಲ್ವಾ, ಇಲ್ಲಿ ಶಾಲೆ ಕೂಡ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್ ಶಾಲೆ. ಗಾಯ್ಸ್ ಈಗ ಒಂದು 6-7 ಕಿಲೋಮೀಟರ್ ಕಾಡು ಒಳಗಡೆ ಬಂದ್ವಿ. ಕಾಡು ನೋಡಿ ಯಾವ ಥರ ಬರಡಾಗಿದೆ ಅಂತ. ಬೇಸಿಗೆ ಆಗಿರೋದ್ರಿಂದ ಕಾಡು ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ ಗಾಯ್ಸ್, ಎಲ್ಲ ಬರಡಾಗಿ ಕಾಣ್ತಾ ಇದೆ. ಗಾಯ್ಸ್ ಹಾಗೆ ಒಂದು 10 ಕಿಲೋಮೀಟರ್ ಕಾಡು ಒಳಗಡೆ ಬಂದ್ವಿ. ಗಾಯ್ಸ್ ಇಲ್ಲಿ ಇನ್ನೊಂದು ದೇವಸ್ಥಾನವಿದೆ. ಈ ದೇವಸ್ಥಾನ ನರಸಿಂಹ ದೇವಸ್ಥಾನ ಅಂತ. ನರಸಿಂಹ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೇನೆ ಮನೆ ಗಾಯ್ಸ್. ಇಲ್ಲಿಯೂ ಸಹ ಒಂದೊಂದು ತೆಂಗಿನಕಾಯಿನ ಒಡೆದು ಹೋಗ್ತಾ ಇದ್ದಾರೆ. ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಗಾಯ್ಸ್ ಇದು. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ಮೂರ್ತಿ ಇತ್ತು. ಕತ್ಲೆಯಲ್ಲಿ ಏನು ಕಾಣಿಸಲಿಲ್ಲ. ಗಾಯ್ಸ್ ಈಗ ನಾವು ಒಂದು 10 ಕಿಲೋಮೀಟರ್ ಬರೀ ಕಾಡಲ್ಲೇ ನಡೆದ್ವಿ. ಇನ್ನೂ ಗುಡ್ಡ ಹತ್ತಿಲ್ಲ. ಯಾಕಂತ ಹೇಳಿದರೆ ಬರೀ 10 ಕಿಲೋಮೀಟರ್ ಕಾಡಲ್ಲಿ ಬರೋದಿದೆ. ಇನ್ಮೇಲೆ ನಾವು ಗುಡ್ಡ ಹತ್ತೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ನೋಡ್ತಾ ಇರಲಿಲ್ಲ, ಆ ಎಂಟ್ರೆಸ್ಸಿಂದಲೇ ನಾವು ಗುಡ್ಡ ಹತ್ತೋದಕ್ಕೆ ಹೋಗಬೇಕು. ಈಗ ಹೋಗೋಣ ಬನ್ನಿ ಗುಡ್ಡ ಹತ್ತೋದಕ್ಕೆ.
ಗಾಯ್ಸ್ ಆಗಲೇ ನಡೆದ್ವಿಲ್ಲ, ಅದು ನಾರ್ಮಲ್ ಟ್ರೆಕ್ಕಿಂಗ್. ಈಗ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಯಾಕಂತ ಹೇಳಿದ್ರೆ ಇನ್ಮೇಲೆ ಗುಡ್ಡ ಹತ್ತೋದಿದೆ. ಸ್ವಲ್ಪ ಕಷ್ಟಕರವಾದ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಗಾಯ್ಸ್ ಇಲ್ಲಿ ನಾವು ತಿನ್ನೋ ಪದಾರ್ಥ ಸಿಗುತ್ತೆ. ನೀರಾಗಿರ್ಬೋದು, ಚಹಾ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು. ಆದರೆ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕಾಗತ್ತೆ ಅಷ್ಟೇ. ಇಲ್ಲಿ ನೋಡಿ ಯಾವ ಥರ ಇಲ್ಲಿ ಒಂದು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಚಹಾ ಕುಡಿದು ನೀರು ಕುಡಿದು ಹೋಗ್ತಾರೆ. ನಾವು ಕೂಡ ಚಹಾ ಕುಡಿದ್ವಿ. ಗಾಯ್ಸ್ ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನಮ್ಮ ಕರ್ನಾಟಕದ ಜನ ಇಲ್ಲಿ ಅನ್ನದಾಸೋಹ ಮಾಡ್ತಾಯಿದ್ರು. ಗಾಯ್ಸ್ ಇಲ್ಲಿ ಜಾಸ್ತಿ ಜನ ನಮ್ಮ ಕರ್ನಾಟಕದಿಂದನೇ ಜನ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಎಲ್ಲರೂ ಊಟ ಮಾಡ್ತಾಯಿದ್ರು. ನಾವು ಕೂಡ ಈಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅನ್ನ ಮತ್ತು ಸಾಂಬಾರು ಮಾಡಿದ್ದಾರೆ. ಗಾಯ್ಸ್ ಈಗ ಊಟ ಮಾಡಿದ್ವಿ. ಗಾಯ್ಸ್ ಇಲ್ಲಿ 2 ಕೊಂಡಗಳಿವೆ. ಇಲ್ಲಿ ಸ್ನಾನ ಮಾಡಿ ಹೋಗೋರು ಹೋಗ್ತಾ ಇದ್ದಾರೆ. ಈಗ ನಾವು ಹತ್ತಾ ಇರೋದು ಮೊದಲನೇ ಗುಡ್ಡ. ಈ ಥರ 7 ಗುಡ್ಡಗಳಿವೆ, ಹತ್ತೋದು ಇಳಿಯೋದು. ಈಗ ನಾವು ಮೊದಲನೇ ಗುಡ್ಡ ಹತ್ತಾ ಇದ್ದೀವಿ. ಈ ಥರ ಇಲ್ಲಿಯೂ ಸಹ ಒಂದೊಂದು ಟೆಂಕನ್ನು ಹೊಡೆದು ಹೋಗೋರು ಹೋಗ್ತಾ ಇದ್ದಾರೆ. ಈಗ ಸ್ವಲ್ಪ ಗುಡ್ಡ ಹತ್ತಿದ್ವಿ ಅಷ್ಟೇ. ಈಗ ಅಷ್ಟಕ್ಕೆ ತೇಕತ್ತಿದೆ. ಯಾಕಂದರೆ ಈ ಥರ ನಾವು ಮನೆಯಲ್ಲಿದ್ದಾಗ ನಡೆದಿರಲ್ಲಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಇಲ್ಲಿ ನಾವು ಸಾವಕಾಶ ನಡೀತಾ ಹೋಗಬೇಕು. ತುಂಬ ಅಂದರೆ ತುಂಬ ಸುಸ್ತಾಗ್ತಾ ಇದೆ. ಗಾಯ್ಸ್ ನಾವೇನು ಚಿಕ್ಕ ವಯಸ್ಸಿದೆ, ನಾವು ಹೇಗೂ ನೋಡ್ತೀವಿ. ಆದರೆ ಇಲ್ಲಿ ವಯಸ್ಸಾದವರು ಸಹ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಥರ ಸುಸ್ತಾದಾಗ ಈ ಥರ ಸ್ವಲ್ಪ ಕುಂಟಿರ್ತಾರೆ, ಮತ್ತೆ ಮುಂದೆ ಹೋಗ್ತಾರೆ. ಆ ಕಡೆ ಈ ಕಡೆ ಗುಡ್ಡಗಳಿವೆ ಗಾಯ್ಸ್. ಅದರ ಮಧ್ಯೆ ಒಂದು ದಾರಿ ಇದೆ. ಆ ದಾರಿಯಿಂದಲೇ ನಾವೀಗ ಹೋಗ್ತಾ ಇರೋದು. ಕಾಡಾಗಿರೋದ್ರಿಂದ ಗಾಯ್ಸ್ ನೀರು ಸ್ವಲ್ಪ ಸಿಗೋದು ಕಷ್ಟ ಸಿಗ್ತಾ ಇದೆ. ಆದರೆ ಸ್ವಲ್ಪ ಜಾಸ್ತಿ ಹಣ ಇದೆ. ಈಗ 5 ಗಂಟೆ ಆಗಿದೆ ಗಾಯ್ಸ್, ಇನ್ನೂ ನಡೀತಾನೆ ಇದ್ದೀವಿ. ಗಾಯ್ಸ್ ಈಗ ನೀವು ನೋಡ್ತಾ ಇಲ್ಲ, ಈ ಥರ 4 ಬಾಗಿಲುಗಳಿವೆ. ಈಗ ಮೊದಲನೇ ಬಾಗಿಲಿಗೆ ನಾವು ಬಂದಿದ್ದೀವಿ. ಗಾಯ್ಸ್ ನೀವು ಕೇಳ್ಬೋದು ಇಲ್ಲಿ ಕಾಡು ಪ್ರಾಣಿಗಳು ಇರ್ಬೋದಲ್ಲ ಅಂತ. ಇರಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಕಾಡು ಪ್ರಾಣಿಗಳು ಅಂತ ಮಾತು ತೊಗೊಂಡಿದ್ದಾರಂತೆ. ನನ್ನ ಭಕ್ತಾದಿಗಳು ನನ್ನ ದೇವಸ್ಥಾನಕ್ಕೆ ಬರುವಾಗ ನೀವ್ಯಾರು ಅವ್ರ ಕಣ್ಣಿಗೆ ಕಾಣಿಸ್ಕೊಬಾರ್ದು ಅಂದಾಗ ಅವು ಸಹ ಮಲ್ಲಿಕಾರ್ಜುನಿಗೆ ಮಾತು ಕೊಟ್ಟಿದ್ದಾವಂತೆ, ನಾವು ಯಾರೂ ಕಾಣಿಸ್ಕೊಳ್ಳಲ್ಲ ಅಂತ. ಅದಕ್ಕೋಸ್ಕರ ನಮಗೆ ಯಾವ ಪ್ರಾಣಿಗಳು ಸಹ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಈಗ ಬಲಗಾಲಿಟ್ಟು ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್ ಈಗ 5 ಹಾಗೆ ಸ್ವಲ್ಪ ಕತ್ಲೆ ಆಗ್ತಾ ಇದೆ. ಗಾಯ್ಸ್ ಈಗ 2ನೇ ಬಾಗಿಲಿಗೆ ಬಂದ್ವಿ. ಈಗ 7:30 ಆಗಿದೆ. ಸ್ವಲ್ಪ ಹೊತ್ತು ಮುಗ್ತಾ ಇದೆ. ಹಾಗೆ ನಡೀತಾ 8 ಗಂಟೆ ಆಯಿತು ಗಾಯ್ಸ್. ಇನ್ನೂ ಹಾಗೆ ನಡೀತಾನೆ ಇದ್ದೀವಿ. ಇಲ್ಲಿ ಎಳ್ನೀರು ಮಾರೋದಕ್ಕೆ ಇಟ್ಟಿದ್ದಾರೆ ನೋಡಿ ಗಾಯ್ಸ್, ಯಾವ ಥರ ಟಾರ್ಚ್ ಎತ್ಕೊಂಡು ಬರ್ತಾ ಇದ್ದಾರೆ ಅಂತ. ಈಗ ಟೈಮ್ 10:30 ಆಗಿದೆ. ಈಗ ನಾವು ಇಲ್ಲಿ ಮನ್ಕೊಳ್ತಾ ಇದ್ದೀವಿ. ಮನ್ಕೊಂಡ್ಮೇಲೆ ಮುಂಜಾನೆ 4 ಗಂಟೆಗೆ ಮತ್ತೆ ಎದ್ದು ನಡೆಯೋದಕ್ಕೆ ಹೋಗ್ತೀವಿ. ಯಾಕಂದರೆ ನಮಗೆ ಸುಸ್ತಾಗ್ತಾ ಇದೆ ಮತ್ತು ನಿದ್ದೆ ಕೂಡ ಬರ್ತಾ ಇದೆ. ಇಲ್ಲೇ ನಾವು ಗಾಯ್ಸ್ ಮನ್ಕೊಳ್ತಾ ಇರೋದು. ಈಗ ಮನ್ಕೊಂಡ್ಮೇಲೆ ಮತ್ತೆ ಮುಂಜಾನೆ 4 ಗಂಟೆಗೆ ಎದ್ದು ಹೋಗ್ತೀವಿ. ನಿನ್ನೆ ನಾವು 10:30 ಮನ್ಕೊಂಡ್ವಿ, ಮತ್ತೆ 4 ಗಂಟೆಗೆ ಎದ್ವಿ, ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಟೈಮ್ 6 ಗಂಟೆ ಆಗಿದೆ. ತುಂಬ ಜನ ಪಾದಯಾತ್ರೆನ ಮಾಡ್ತಾ ಬರ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಗಾಯ್ಸ್. ನಾವಿಲ್ಲಿ ಸ್ವಲ್ಪ ಕೂತು ಚಹಾ ಕುಡಿತಾ ಇದ್ದೀವಿ. ನೋಡಿ ಗಾಯ್ಸ್ ಬೆಟ್ಟ ಗುಡ್ಡ ಯಾವ ಥರ ಇದೆ ಅಂತ. ನಿನ್ನೆ ಗುಡ್ಡ ಹತ್ತಬೇಕಾದ್ರೆ ನಮಗೆ ಸುಸ್ತಾಗ್ತಾ ಇತ್ತು, ಆದರೆ ಈಗ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ನಾವು ಮುಂಜಾನೆ ನಡೀತಾ ಇದ್ದೀವಿ. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ನಡೆದು ನಮಗೂ ರೂಢಿ ಆಯ್ತಲ್ವ, ಅದಕ್ಕೋಸ್ಕರ ಈಗ ಅಷ್ಟೇ ನಮಗೆ ಕಷ್ಟ ಆಗ್ತಾಯಿಲ್ಲ ಇದು. ತುಂಬ ಜನ ಅಂದರೆ ತುಂಬ ಜನ ಪಾದಯಾತ್ರೆ ಮಾಡ್ತಾ ಬರ್ತಾಯಿದ್ದಾರೆ. ಗಾಯ್ಸ್ ಇಲ್ಲಿ ನೋಡ್ಬೋದು ವಯಸ್ಸಾದವರು ಸಹ ಪಾದಯಾತ್ರೆ ಮಾಡ್ತಾಯಿದ್ದಾರೆ.
ಗಾಯ್ಸ್ ಈಗ ನಡೀತಾ ಒಂದು 35 ಕಿಲೋಮೀಟ್ರ್ ಒಳಗಡೆ ಬಂದ್ವಿ. ಈಗ 35 ಕಿಲೋಮೀಟ್ರ್ ಬಂದ ಮೇಲೆ ಇಲ್ಲಿ ನಮಗೆ ಭೀಮನ ಕೊಳ ಅಂತ ಹತ್ತತ್ತೆ. ಈಗ ಇದನ್ನು ಭೀಮನ ಕೊಳ ಯಾಕಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ರಲ್ವ ಆವಾಗ ಇಲ್ಲಿ ಕೈಗೆ ಬಾಯಾರಿಕೆ ಆಗಿರೋದ್ರಿಂದ, ಇಲ್ಲಿ ಕಾಡಾಗಿರೋದ್ರಿಂದ ನೀರು ಸಿಗಲ್ಲ. ಅದಕ್ಕೋಸ್ಕರ ಭೀಮನಿಗೆ ಕೋಪ ಬಂದು ಇಲ್ಲಿ ಗದೆಯಿಂದ ಒಗೆದಾಗ ಇಲ್ಲಿ ದೊಡ್ಡದಾದ ಬಾವಿನ ಸೃಷ್ಟಿಯಾಗಿದೆ ಗಾಯ್ಸ್. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಭೀಮನ ಕೊಳ ಹೇಗಿದೆ ಅಂತ. ಗಾಯ್ಸ್ ಈಗ ನಾವು ಭೀಮನ ಕೊಳಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವು ಜನ ಚಪ್ಪಲಿ ಜರಿಯುತ್ತೆ ಅಂತ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವು ಜನ ಮಾಡಿರೋ ಪಾಪನೆಲ್ಲ ಕಳೆದು ಹೋಗಲಿ ಅಂತ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗ್ತಾರೆ. ಗಾಯ್ಸ್ ನಾವೀಗ ಶಾರ್ಟ್ಕಟ್ ಹಾದಿಯಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಆ ಕಡೆ ಹೋಗ್ತಾ ಇದ್ರೆ ಅದು ತುಂಬ ದೂರ ಆಗುತ್ತೆ ಅಂತ ಇಲ್ಲೇ ಶಾರ್ಟ್ಕಟ್ ರೋಡಿಂದ ಹೋಗ್ತಾ ಇದ್ರಿ. ನಾನು ಈಗ ಈ ಹಾದಿಯಿಂದನೇ ಹೋಗ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಕಠಿಣವಾದ ದಾರಿ ಅಂತಲೇ ಹೇಳ್ಬೋದು ಗಾಯ್ಸ್. ಅಂತೂ ಕೆಳಗಡೆ ಬಂದ್ವಿ ಗಾಯ್ಸ್. ಈಗ ನೀವು ನೋಡ್ತಾ ಇರಲಿದ್ದು ಭೀಮನ ಕೊಳ ಕೆಳಗಡೆ ನಿಂತು ನೋಡಿದಾಗ ಈ ಥರ ಕಾಣಿಸುತ್ತೆ. ನಾವು ಆಗಲೇ ಆ ದಾರಿಯಿಂದನೇ ಬಂದಿದ್ವಿ ಗಾಯ್ಸ್. ಭೀಮನ ಕೊಳದ ಹತ್ರ ಈ ಥರ ಇಲ್ಲಿ ಕಂಟಿನ್ಯೂ ನೀರು ಇರುತ್ತಂತೆ. ಇಲ್ಲಿ ಕೈಕಾಲ ಮುತ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಫೋಟೋಗೆ ಎಲ್ಲರೂ ಕೈ ಮುಗಿದು ಹೋಗ್ತಾ ಇದ್ದಾರೆ. ಈಗ ಮತ್ತೆ ಇನ್ನೂ ಸ್ವಲ್ಪ ದೂರ ಹೋದರೆ ಇನ್ನು ಕೈಲಾಸ ಬಾಗಿಲು ಅಂತ ಇದೆ. ಇಲ್ಲಿ ನಿಂತು ನೋಡಿದಾಗ ಯಾವ ಥರ ವ್ಯೂ ಕಾಣುತ್ತೆ ಅಂತ ನೋಡಿ ಗಾಯ್ಸ್. ಅಲ್ಲಿ ನೀವು ನೋಡ್ತಾ ಇರಲ್ಲ ಗಾಯ್ಸ್, ನಾವು ಆ ದಾರಿಯಿಂದನೇ ಆಗಲೇ ಬಂದ್ವಿ. ನೋಡಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಅಲ್ಲಿ. ಹೆಂಗು ಮಾಡಿ ಗಾಯ್ಸ್, ಇನ್ನು ಸ್ವಲ್ಪ ದೂರ ಹೋದರೆ ಕೈಲಾಸ ಬಾಗಿಲು ಅಂತ ಹತ್ತತ್ತೆ. ತುಂಬ ಕಷ್ಟಕರವಾದ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು ಗಾಯ್ಸ್ ಇದು. ಗಾಯ್ಸ್ ನಾವು ಬರೀ ಕೈಲೇ ನಡ್ಕೊತ ಹೋಗ್ಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಂತೂ ಹೇಗೋ ಮಾಡಿ ಕೈಲಾಸ ಬಾಗಿಲಿಗೆ ಬಂದ್ವಿ ಗಾಯ್ಸ್. ಅಲ್ಲಿ ನೀವು ನೋಡ್ತಾ ಇಲ್ಲ ಅದೇ ಕೈಲಾಸ ಬಾಗಿಲು ಗಾಯ್ಸ್. ನಾವು ನಿನ್ನೆಯಿಂದ ಗುಡ್ಡ ಬೆಟ್ಟ ಹತ್ಕೊಂಡು ಬಂದ್ವಿ, ಕಷ್ಟಪಟ್ಟು ಬಂದ್ವಿ. ಆದರೆ ಈ ಕೈಲಾಸ ಬಾಗಿಲು ನೋಡಿದ ತಕ್ಷಣವೇ ನಮಗೆ ಆ ಕಷ್ಟನೆಲ್ಲ 1 ಸೆಕೆಂಡ್ಗೆ ಮಾಯ ಆಗುತ್ತೆ. ಯಾಕಂದರೆ ಅದು ತುಂಬ ಅಂದರೆ ತುಂಬ ಏನೋ ದೊಡ್ಡದಾಗಿ ಸಾಧಿಸಿರೋ ಥರ ಫೀಲ್ ಆಗುತ್ತೆ ಗಾಯ್ಸ್. ನೀವು ಇಲ್ಲಿ ಒಂದು ಸರಿನಾದರೂ ಈ ಥರ ಟ್ರೈ ಮಾಡಿ ಗಾಯ್ಸ್, ಟ್ರೆಕ್ಕಿಂಗ್ನ ಮಾಡಿ. ಗುಡ್ಡ ಬೆಟ್ಟ ಹತ್ತಿ ಬಂದ್ವಿ ಅನ್ನೋ ಖುಷಿಗೋಸ್ಕರ ಇಲ್ಲಿ ಒಂದು ತೆಂಗಿನಕಾಯಿನ ಹೊಡಿತಾ ಇದ್ದಾರೆ. ಕೈಲಾಸ ಈಗ ನೀವು ನೋಡ್ತಾ ಇದ್ದು ಕೈಲಾಸ ಬಾಗಿಲು, ಅದರ ಮುಂದ್ಗಡೆನೇ ನಂದಿ ಮೂರ್ತಿ ಮತ್ತು ಶಿವಲಿಂಗವಿದೆ ಗಾಯ್ಸ್. ಈಗ ಬಲಗಾಲಿಟ್ಟು ಕೈಲಾಸದ ಬಾಗಿಲು ಒಳಗಡೆ ಹೋಗೋಣ ಬನ್ನಿ ಗಾಯ್ಸ್. ಇಲ್ಲಿ ನಮ್ಮ ಜಮಖಂಡಿಯವರು ಅನ್ನದಾಸ ಮಾಡ್ತಾಯಿದ್ರು, ಅನ್ನದಾಸ ಮಾಡಿದ್ವಿ ಗಾಯ್ಸ್. ಹಾಗೆ ನಡೀತಾ ಈಗ ಸಾಕ್ಷಿ ಗಣಪತಿ ಮಂದಿರಕ್ಕೆ ಬಂದ್ವಿ ಗಾಯ್ಸ್. ಇದನ್ನು ಸಾಕ್ಷಿ ಗಣಪತಿ ಯಾಕೆ ಕರೀತಾರೆ ಅಂತ ಹೇಳಿದ್ರಿ, ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ನಮ್ಮ ಪರವಾಗಿ ಗಣಪತಿ ಮಲ್ಲಿಕಾರ್ಜುನಿಗೆ ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾನಂತೆ. ಇವರು ಶ್ರೀಶೈಲಂಗೆ ಬಂದಿದ್ದರು ಅಂತ, ಅದಕ್ಕೋಸ್ಕರ ಇದನ್ನು ಸಾಕ್ಷಿ ಗಣಪತಿ ಅಂತ ಕರೀತಾರೆ. ಯಾರ್ಯಾರು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರ್ತಾರೋ ಅವರೆಲ್ಲರೂ ಇಲ್ಲಿ ಸಾಕ್ಷಿ ಗಣಪತಿ ಬಂದೇ ಹೋಗ್ತಾರೆ. ಈಗ ಸಾಕ್ಷಿ ಗಣಪತಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಗೈಸ್. ಮೊಬೈಲ್ ಅಲಾವ್ ಇಲ್ಲದ ಕಾರಣ ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲಿಂದನೇ ನೋಡಿ ಗೈಸ್ ಯಾವ ಥರ ಅಂತ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿ ಶ್ರೀಶೈಲಂಗೆ ಬಂದ್ವಿ ಗೈಸ್. ಅಂತೂ ಶ್ರೀಶೈಲಂಗೆ ಬಂದ್ವಿ ಗಾಯ್ಸ್. ಇದೆ ನೋಡಿ ಮಲ್ಲಿಕಾರ್ಜುನನ ದೇವಸ್ಥಾನ. ಈಗ ನಾವು ಆಶೀರ್ವಾದ ಪಡೆದುಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಮೊಬೈಲ್ ಅಲಾವಿಲ್ಲ, ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋಲಿಂದ ಅದೇನಾದರೂ ಸ್ಪೆಷಲ್ ಆಗಿರೋ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.